ಸೊ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೇರಣ್. ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇವತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗದ ಹೆಸರು ಬಂದುಬಿಟ್ಟು ಸೀಕು ಪಾರು ವ್ಯೂ ಪಾಯಿಂಟ್ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಡ್ತೀವಿ ನಾವು. ಸೊ ನಾವು ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇದ್ದಿದ್ದ ಜಾಗ ಬಂದುಬಿಟ್ಟು NPS ಲೇಕ್ ವ್ಯೂ ರೆಸಾರ್ಟ್ ಅಂತ. ಒಂಥರ ಅವ್ರದ್ದು ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಲೇಕ್ ಅಂತೂ ಕಾಣಿಸಲ್ಲ, ಬಟ್ ಸರ್ವಿಸ್ ಇಸ್ ನೆಕ್ಸ್ಟ್ ಲೆವೆಲ್, ಅದು ಬೇರೆ ಪ್ರಶ್ನೆ. ಸೊ ನಾವು ಇವಾಗ ಚೆಕ್ಔಟ್ ಮಾಡಿ ಮತ್ತೆ ಬೆಂಗಳೂರಿಗೆ ಹೊರಡೋಣ ಅಂತ ಒಂದು ಪ್ಲ್ಯಾನ್ ಇರೋದು. ಸೊ ಅಲ್ಲಿ ಸನ್ಸೆಟ್ ನೋಡಿ ಅದಾದಮೇಲೆ ಸೀದಾ ಬ್ಯಾಂಗ್ಳೂರ್. ಸೊ ವಿತೌಟ್ ಎನಿ ಫರ್ದರ್ ಬನ್ನಿ ಮತ್ತೆ ಹೋಗೋಣ. ಸೊ ಸೀಕು ಪಾರಿಗೆ ಹೋಗ್ಬೇಕಂದ್ರೆ ಅರೌಂಡ್ 4 ಕಿಲೋಮೀಟರ್ಸ್ ಏನೋ ಇದೆ ಆ ರೆಸಾರ್ಟಿಂದ. ತುಂಬ ಹತ್ತಿರ ಇರೋದಕ್ಕೆ ನಾವು ಹೋಗ್ಬಿಟ್ಟು ಅಲ್ಲಿಂದ ಪಾಸ್ ಆಗೋಣ ಅಂತ ಅಂದ್ಕೊಂಡಿರೋದು. ಬಟ್ ಸನ್ಸೆಟ್ ನೋಡಬೇಕು ಅಂತ ಆಸೆ ಇರೋದು. ಬಟ್ ಸನ್ಸೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಟ್ರೈ ಮಾಡೋಣ, ಹೆಂಗೆ ಹೋಗುತ್ತೆ ದೇವ್ರಿಗೆ ಗೊತ್ತು. ಓಹೋ, ಕ್ರೇಜಿ ಆಗಿದೆ ಗುರು. ಇಲ್ಲೂ ಟಿಕೆಟ್ ಇದೆನಾ? ಸರಿ, 3 ಮೆಂಬರ್ಸ್ 60 rupees. ಓಕೆ, ಈಚ್ 20. ಓಕೆ, ಫೋನ್ಪೇ? ಓನ್ಲಿ ಕ್ಯಾಶ್. ವೆರಿ ಗುಡ್. ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ತುವ ಕಾರ್ಯಕ್ರಮ ಶುರುವಾಗಿದೆ. ಏಯ್, ಜಾಸ್ತಿ ದೂರ ಇಲ್ಲ ಬ್ರೋ. ಸೊ ಈ ಲೊಕೇಶನಿಗೆ ಬಂದ್ವಿ ನಾವು. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ನನ್ನ ಅನ್ಸಿನ ಪ್ರಕಾರ ನನ್ನ ಗೋಪ್ರೋ ಮತ್ತು ಡ್ರೋನ್ ಜಸ್ಟಿಫೈ ಮಾಡೋದು ಡೌಟು. ಬಟ್ ನೀವು ಕಣ್ದೃಷ್ಟಿಯಲ್ಲಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಇದ್ರದ್ದು ಹೈಟ್ ಬಂದುಬಿಟ್ಟು 1300 to 1400 ಒಳಗಡೆ ಇದೆ. ಐ ಆಮ್ ಜಸ್ಟ್ ಸೇಯಿಂಗ್ ಅಪ್ರಾಕ್ಸಿಮೇಟ್ಲಿ. ಬಟ್ ಲೊಕೇಶನ್ ಮಾತ್ರ ಅಲ್ಟಿಮೇಟ್. ಲೈಕ್ ಆ ದೂರದೃಷ್ಟಿದೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಸೊ ನೀವು ಇವಾಗ ಸಿನಿಮ್ಯಾಟಿಕ್ಸಿಗೆ ವೇಟ್ ಮಾಡ್ತಿರ್ತೀರಾ. ಸೊ ನೋ ವೇಟ್, ಲೆಟ್ಸ್ ಗೋ. ಆಲ್ರೈಟ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ತಮಿಳ್ನಾಡು ಸೀರೀಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಲೇಬೇಕು ನೀವು. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್ ಗಾಯ್ಸ್. ಗುರು, ಟೈಮ್ ಬಂದುಬಿಟ್ಟು 12:36. ಎಷ್ಟು ಟಯರ್ಡ್ ಆಗಿದ್ದೀವಿ ಅಂದರೆ ಫುಲ್ ಟಯರ್ಡ್ ಆಗಿದ್ದೀವಿ. ಆಲ್ಮೋಸ್ಟ್ 750 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಬಂದಿರೋದು. ಗಾನ್ ಬ್ಯಾಕ್ ಅಂತೂ ಫುಲ್ ಗಾನ್.